ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ವ್ಯವಸ್ಥಿತವಾದಂತಹ ಷಡ್ಯಂತ್ರ ನಡೀತಾ ಇರೋದು ಬಟಾಬಯಲು ಆಗ್ತಾನೆ ಇದೆ ಪ್ರತಿನಿತ್ಯ. ಸುಜಾತಾ ಭಟ್ ಆಯಿತು, ಮಾಸ್ಕ್ ಮ್ಯಾನ್ ಮುಖವಾಡವು ಕೂಡ ಈಗ ಎಕ್ಸ್ಪೋಸ್ ಆಗಿರೋದು. ಸಮಾಧಿ ಉತ್ಖನನದಲ್ಲೂ ಸಾಕಷ್ಟು ಸಾಕ್ಷ್ಯಗಳು ಸಿಗಲಿಲ್ಲ. ತಿಮರೋಡಿ ಅರೆಸ್ಟ್ ಆಯಿತು, ಮಟ್ಟಣ್ಣನವರ ವಿರುದ್ಧ FIR ಆಯಿತು, ಸಮೀರ್ ಓಡ್ ಹೋದ, ನಿರೀಕ್ಷಣಾ ಜಾಮೀನು ತಗೊಂಡ. ಧರ್ಮಸ್ಥಳ ದಂಗಲ್ನ ವಿಚಾರವಾಗಿ ಮಂಜುನಾಥ ಸ್ವಾಮಿ ಭಕ್ತರೇನು ಮಾತಾಡ್ತಾರೆ ಈಗ ಇಷ್ಟೆಲ್ಲ ಬೆಳವಣಿಗೆ ಆದಮೇಲೆ? ರಿಪಬ್ಲಿಕ್ ಕನ್ನಡದಿಂದ ಮಹಾಗ್ರೌಂಡ್ ರಿಪೋರ್ಟ್, ಬನ್ನಿ ನೋಡಿ. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಒಂದೆಡೆ ಆದರೆ ಒಂದಿಷ್ಟು ಬದಲಾವಣೆಗಳು, ಒಂದಿಷ್ಟು ಚರ್ಚೆಗಳು, ಒಂದಿಷ್ಟು ತನಿಖೆಗಳು, ಜೊತೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಇನ್ನೂ ಧಾರ್ಮಿಕವಾಗಿ ಅಂದರೆ ದೇವಸ್ಥಾನಕ್ಕೆ ಬರುವ ಭಕ್ತರ ಧಾರ್ಮಿಕ ಭಾವನೆಗೆ ಯಾವ ರೀತಿ ಧಕ್ಕೆ ಆಗಿದೆ ಅನ್ನೋಂಥ ರೀತಿಯಲ್ಲಿ ಮಾತನಾಡಲಿಕ್ಕೆ ನನ್ನ ಜೊತೆಗೆ ಕೋಲಾರ ಮತ್ತು ಹಾಸನದ ಜನ ಇದ್ದಾರೆ. ಅವರೆಲ್ಲರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ನಾನು. ಪ್ರಮುಖವಾಗಿ ಸರ್, ಎಲ್ಲಿಂದ ಬಂದಿದ್ದೀರಿ ತಾವು? ತಮಗೆ ಯಾವ ರೀತಿ ಧಾರ್ಮಿಕ ಧಕ್ಕೆ ಆಗಿದೆ ಅಂತ? ನಾವಿಲ್ಲಿ ಧರ್ಮಸ್ಥಳದಲ್ಲಿ ಆಗುವಂತಹ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಏನು ಆಗ್ತಾ ಇದೆ ಮತ್ತು ನಮ್ಮ ಧರ್ಮವನ್ನು ಯಾವ ರೀತಿ ಅವಹೇಳನ ಮಾಡ್ತಾವ್ರೆ ಮತ್ತು ಕೀಳ್ಮಟ್ಟಕ್ಕೆ ಮಾತಾಡ್ತಿದ್ದಾರೆ, ಇದನ್ನು ಖಂಡಿಸಬೇಕು. ಇದು ನಮ್ಮ ಧರ್ಮನ ಉಳಿಸ್ಬೇಕು, ನಮ್ಮ ಹಿಂದುತ್ವನ ಉಳಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಆ ಉದ್ದೇಶದಿಂದ ಇಲ್ಲಿ ನಾವು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ನಮ್ಮ ಎಲ್ಲ FEOದವ್ರಿಗೂ ಸಹ ಹೇಳ್ತಾ ಇದ್ದೀವಿ, ನಮ್ಮ ಧರ್ಮಸ್ಥಳ ಆಗ್ತಿರೋ ಘಟನೆಗಳ ಬಗ್ಗೆ ತಮ್ಮ ಧಾರ್ಮಿಕ ಭಾವನೆ ಯಾವ ರೀತಿ ಧಕ್ಕೆ ಆಗಿದೆ ಅಂತ. ಅದು ಒಂಥರ ದುಃಖ ಥರ ಆಗ್ತಾಯಿದೆ, ದುಃಖ ರೀತಿ ಆಗ್ತಾಯಿದೆ. ಇದು ಸರಿ ಇಲ್ಲ. ಯಾಕಂದರೆ ನಮ್ಮ ಹಿಂದುತ್ವದ ಮೇಲೆ ಒಂದು ಕಪ್ಪು ಚುಕ್ಕಿ ಇಟ್ದಂಗೆ ಅದು ಸರಿಯಾದ ಸತ್ಯವನ್ನು ಕಂಡಿಡಿದು ಅವ್ರು ಯಾರು ಈ ಥರ ಅವಹೇಳನ ಮಾಡ್ತಾರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ನಮ್ಮ ಕಾನೂನು ಕೊಡಬೇಕಾಗಿ ವಿನಂತಿಸ್ಕೊಳ್ತೇವೆ. ನಾವೇನು ಹೇಳ್ತೀರಿ ಸರ್ ಈ ಬಗ್ಗೆ? ನಮ್ಮ ಮೊದಲಿಂದಲೂ ಪುರಾತನ ಕಾಲದಿಂದಲೂ ನಮ್ಮ ಹಿಂದಿನ ಕಾಲದಿಂದಲೂ ಇದಾಗಿ ಬಂದಿದೆ. ಅದರಿಂದ ಧರ್ಮ ಉಳಿಸ್ಬೇಕು ಮತ್ತು ಕಾಪಾಡಬೇಕು. ಅದೇ ರೀತಿ ಎಲ್ಲ ಇದಕ್ಕೂ ಒಳ್ಳೇದಾಗಬೇಕು, ಮೊದಲಿಂದ ಹೆಂಗಿರಬೇಕು ಅಂತ ಹೇಳ್ತೀನಿ. ತಾವೇನು ಹೇಳ್ತೀರಿ? ನಾವು ಕೋಲಾರ ಜಿಲ್ಲೆ ಮಾಲೂರಿಂದ ಬಂದಿದ್ದೀವಿ. ಧರ್ಮಸ್ಥಳ ಚಲೋ ಅಂತೇಳಿ ಒಂದು ಇದರಿಂದ ಬಂದಿದ್ದೀವಿ. ಹಿಂದೂ ಧರ್ಮ ಉಳಿಬೇಕು, ಧರ್ಮಸ್ಥಳ ಉಳಿಬೇಕು, ಯಾವುದೇ ಅವೇಳನಕಾರಿ ಹೇಳಿಕೆಗಳು ಕೊಡಬಾರ್ದು ಅಂಥವ್ರನ್ನ ಖಂಡಿಸ್ಬೇಕು ಕಾನೂನು ಪ್ರಕಾರ. ಧರ್ಮಸ್ಥಳ ಉಳಿಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ತಾವೇನು ಹೇಳ್ತೀರಿ ಸರ್ ಈ ಬಗ್ಗೆ? ನಮಸ್ಕಾರ, ನನ್ನ ಹೆಸರು ಸುಬ್ಬಣ್ಣ, ಕೋಲಾರ ಜಿಲ್ಲೆ ಮಾಲೂರು ತಾಲೂಕು. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಅಪಪ್ರಚಾರಗಳು ತುಂಬ ಮಾಡ್ತಾ ಇದ್ದಾರೆ. ನಮ್ಮ ತಾತ ಮುತ್ತಾತನ ಕಾಲದವಳಿಂದ ನಾವು ಕೇಳ್ತಾ ಇದ್ದೀವಿ, ಧರ್ಮಸ್ಥಳ ಅಂದ್ರೆ ಧರ್ಮ ರಕ್ಷಿತ ಅಂತ. ನಾವು ಧರ್ಮ ಉಳಿಬೇಕು ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ನಮ್ಮ ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ಊಡಿ ವಿಜಯ್ ಕುಮಾರ್ ಅವರ ಪರವಾಗಿ ಸುಮಾರು ಒಂದು 7,000 ಜನ ನಾವು ನನ್ನೆ ಚಲೋ ಮಾಡಿ ಇಲ್ಲಿ ಬಂದಿದ್ದೀವಿ. ಯಾಕಂದರೆ ಇಲ್ಲಿ ಜಾಗ ಸ್ಥಳ ಉಳಿಲಿ, ದೇವಸ್ಥಾನ ಧರ್ಮ ಉಳಿಲಿ, ಇದೇ ಥರ ಉಳ್ಕೊಂಡು ನಮ್ಮ ಮಕ್ಕಳ ತರಾಂತರಕ್ಕೋದಿ ಹಿಂಗೆ ನಡ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ. ನಿಮಗೆ ಯಾವ ರೀತಿ ಧಾರ್ಮಿಕವಾಗಿ ಧಕ್ಕೆ ಆಗಿದೆ ಅಂತ? ಇದು ಈ ಪುರಾತನ ಕಾಲದಿಂದ ಅಜ್ಜ ಮುತ್ತಜ್ಜನ ಕಾಲದಿಂದ ಬಂದಿರತಕ್ಕಂಥದ್ದು. ಧರ್ಮ ಒಂದು ಉಳಿದಿರೋದು ಅನ್ನದಾಸೋಹ ಆಗಲಿ ಅಥವಾ ಇದನ್ನು ಸಹಿಸಿದಂಥ ವ್ಯಕ್ತಿಗಳು ಈ ಇದ್ರ ಬಗ್ಗೆ, ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋಂಥ ವ್ಯಕ್ತಿಗಳು ಯಾರೇ ಇದ್ದರೂ ಸಹ ಮುಂದೆ ಈ ದೇವಸ್ಥಾನದ ಮುಂದೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ದೇವಸ್ಥಾನ ಇವತ್ತು ಜಯಶೀಲಾಗಿ ಎಲ್ಲ ಇದರಿಂದನೂ ಜಯಶೀಲಾಗಿ ಬಂದಿದೆ. ಮುಂದಿನೂ ಇದೇ ಥರನೇ ನಡ್ಕೊಂಡು ಹೋಗುತ್ತೆ. ಮತ್ತು ಇದಕ್ಕೆ ಯಾವ ಕಿಡಿಗೇಡಿಗಳು ಏನೇ ಮಾಡಿದರೂ ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಮ್ಮಂಥವ್ರು ಎಷ್ಟೇ ಜನ ಇದಾದರೂ ಸಹ ಈ ಧರ್ಮಸ್ಥಳನಾಗಿಯೇ ಉಳ್ಕೊಂಡು ಹೋಗಿರುತ್ತೆ ಅಂಥೇಳಿ ನನ್ನ ಅಭಿಪ್ರಾಯ ಇದೆ. ಧರ್ಮಸ್ಥಳ ಸನಾತನ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ಧರ್ಮ ಇದು. ಹಿಂದೂ ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ. ಹಾಗೂ ಇಲ್ಲಿ ಏನು ಕಿಡಿಗೇಡಿಗಳು ಇದರ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು, ಮರಣದಂಡನೆ ಶಿಕ್ಷೆ ಆಗಬೇಕು ಅವರಿಗೆ. ಈ ಧರ್ಮಸ್ಥಳ ಶಾಶ್ವತವಾಗಿ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಕಾಲಕ್ಕೂ ಸಹ ಇದು ಮಾದರಿಯಾಗಿ ಎಲ್ಲರಿಗೂ ಸರಿಸಮಾನವಾಗಿ ಇರಬೇಕು ಅನ್ನೋದು ನನ್ನ ಅಭಿಲಾಷೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ವ್ಯವಸ್ಥಿತವಾದಂತಹ ಷಡ್ಯಂತ್ರ ನಡೀತಾ ಇರೋದು ಬಟಾಬಯಲು ಆಗ್ತಾನೆ ಇದೆ ಪ್ರತಿನಿತ್ಯ. ಸುಜಾತಾ ಭಟ್ ಆಯಿತು, ಮಾಸ್ಕ್ ಮ್ಯಾನ್ ಮುಖವಾಡವು ಕೂಡ ಈಗ ಎಕ್ಸ್ಪೋಸ್ ಆಗಿರೋದು. ಸಮಾಧಿ ಉತ್ಖನನದಲ್ಲೂ ಸಾಕಷ್ಟು ಸಾಕ್ಷ್ಯಗಳು ಸಿಗಲಿಲ್ಲ. ತಿಮರೋಡಿ ಅರೆಸ್ಟ್ ಆಯಿತು, ಮಟ್ಟಣ್ಣನವರ ವಿರುದ್ಧ FIR ಆಯಿತು, ಸಮೀರ್ ಓಡ್ ಹೋದ, ನಿರೀಕ್ಷಣಾ ಜಾಮೀನು ತಗೊಂಡ. ಧರ್ಮಸ್ಥಳ ದಂಗಲ್ನ ವಿಚಾರವಾಗಿ ಮಂಜುನಾಥ ಸ್ವಾಮಿ ಭಕ್ತರೇನು ಮಾತಾಡ್ತಾರೆ ಈಗ ಇಷ್ಟೆಲ್ಲ ಬೆಳವಣಿಗೆ ಆದಮೇಲೆ? ರಿಪಬ್ಲಿಕ್ ಕನ್ನಡದಿಂದ ಮಹಾಗ್ರೌಂಡ್ ರಿಪೋರ್ಟ್, ಬನ್ನಿ ನೋಡಿ.
ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಒಂದೆಡೆ ಆದರೆ ಒಂದಿಷ್ಟು ಬದಲಾವಣೆಗಳು, ಒಂದಿಷ್ಟು ಚರ್ಚೆಗಳು, ಒಂದಿಷ್ಟು ತನಿಖೆಗಳು, ಜೊತೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಇನ್ನೂ ಧಾರ್ಮಿಕವಾಗಿ ಅಂದರೆ ದೇವಸ್ಥಾನಕ್ಕೆ ಬರುವ ಭಕ್ತರ ಧಾರ್ಮಿಕ ಭಾವನೆಗೆ ಯಾವ ರೀತಿ ಧಕ್ಕೆ ಆಗಿದೆ ಅನ್ನೋ ರೀತಿಯಲ್ಲಿ ಮಾತನಾಡಲಿಕ್ಕೆ ನನ್ನ ಜೊತೆಗೆ ಕೋಲಾರ ಮತ್ತು ಹಾಸನದ ಜನ ಇದ್ದಾರೆ. ಅವರೆಲ್ಲರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ನಾನು. ಪ್ರಮುಖವಾಗಿ ಸರ್, ಎಲ್ಲಿಂದ ಬಂದಿದ್ದೀರಿ ತಾವು? ತಮಗೆ ಯಾವ ರೀತಿ ಧಾರ್ಮಿಕ ಧಕ್ಕೆ ಆಗಿದೆ ಅಂತ? ನಾವಿಲ್ಲಿ ಧರ್ಮಸ್ಥಳದಲ್ಲಿ ಆಗುವಂತಹ ಎಲ್ಲ ನಮ್ಮ ಏನು ನಮ್ಮ ಕ್ಷೇತ್ರದಲ್ಲಿ ಏನು ಆಗ್ತಾ ಇದೆ ಮತ್ತು ನಮ್ಮ ಧರ್ಮವನ್ನು ಯಾವ ರೀತಿ ಅವಹೇಳನ ಮಾಡ್ತಾವ್ರೆ ಮತ್ತು ಕೀಳ್ಮಟ್ಟಕ್ಕೆ ಮಾತಾಡ್ತಿದ್ದಾರೆ, ಇದನ್ನು ಖಂಡಿಸಬೇಕು. ಇದು ನಮ್ಮ ಧರ್ಮನ ಉಳಿಸ್ಬೇಕು, ನಮ್ಮ ಹಿಂದುತ್ವನ ಉಳಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಆ ಉದ್ದೇಶದಿಂದ ಇಲ್ಲಿ ನಾವು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ನಮ್ಮ ಎಲ್ಲ FEOದವ್ರಿಗೂ ಸಹ ಹೇಳ್ತಾ ಇದ್ದೀವಿ, ನಮ್ಮ ಧರ್ಮಸ್ಥಳ ಆಗ್ತಿರೋ ಘಟನೆಗಳ ಬಗ್ಗೆ ತಮ್ಮ ಧಾರ್ಮಿಕ ಭಾವನೆ ಯಾವ ರೀತಿ ಧಕ್ಕೆ ಆಗಿದೆ ಅಂತ. ಅದು ಒಂಥರ ದುಃಖ ಥರ ಆಗ್ತಾ ಇದೆ, ದುಃಖ ರೀತಿ ಆಗ್ತಾ ಇದೆ. ಇದು ಸರಿ ಇಲ್ಲ. ಯಾಕಂದರೆ ನಮ್ಮ ಹಿಂದುತ್ವದ ಮೇಲೆ ಒಂದು ಕಪ್ಪು ಚುಕ್ಕಿ ಇಟ್ದಂಗೆ ಅದು ಸರಿಯಾದ ಸತ್ಯವನ್ನು ಕಂಡಿಡಿದು ಅವ್ರು ಯಾರು ಈ ಥರ ಅವಹೇಳನ ಮಾಡ್ತಾರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ನಮ್ಮ ಕಾನೂನು ಕೊಡಬೇಕಾಗಿ ವಿನಂತಿಸ್ಕೊಳ್ತೇವೆ. ನಾವೇನು ಹೇಳ್ತೀರಿ ಸರ್ ಈ ಬಗ್ಗೆ? ನಮ್ಮ ಮೊದಲಿಂದಲೂ ಪುರಾತನ ಕಾಲದಿಂದಲೂ ನಮ್ಮ ಹಿಂದಿನ ಕಾಲದಿಂದಲೂ ಇರಾಗಿ ಬಂದಿದೆ. ಅದರಿಂದ ಧರ್ಮ ಉಳಿಸ್ಬೇಕು ಮತ್ತು ಕಾಪಾಡಬೇಕು. ಅದೇ ರೀತಿ ಎಲ್ಲ ಇದಕ್ಕೂ ಒಳ್ಳೇದಾಗಬೇಕು, ಮೊದಲಿಂದ ಹೆಂಗಿರಬೇಕು ಅಂತ ಹೇಳ್ತೀನಿ. ತಾವೇನು ಹೇಳ್ತೀರಿ? ನಾವು ಕೋಲಾರ ಜಿಲ್ಲೆ ಮಾಲೂರಿಂದ ಬಂದಿದ್ದೀವಿ. ಧರ್ಮಸ್ಥಳ ಚಲೋ ಅಂತೇಳಿ ಒಂದು ಇದರಿಂದ ಬಂದಿದ್ದೀವಿ. ಹಿಂದೂ ಧರ್ಮ ಉಳಿಬೇಕು, ಧರ್ಮಸ್ಥಳ ಉಳಿಬೇಕು, ಯಾವುದೇ ಅವಹೇಳನಕಾರಿ ಹೇಳಿಕೆಗಳು ಕೊಡಬಾರ್ದು ಅಂಥವ್ರನ್ನ ಖಂಡಿಸ್ಬೇಕು. ಕಾನೂನು ಪ್ರಕಾರ ಧರ್ಮಸ್ಥಳ ಉಳಿಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ತಾವೇನು ಹೇಳ್ತೀರಿ ಸರ್ ಈ ಬಗ್ಗೆ? ನಮಸ್ಕಾರ, ನನ್ನ ಹೆಸರು ಸುಬ್ಬಣ್ಣ, ಕೋಲಾರ ಜಿಲ್ಲೆ ಮಾಲೂರು ತಾಲೂಕು. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಅಪಪ್ರಚಾರಗಳು ತುಂಬ ಮಾಡ್ತಾ ಇದ್ದಾರೆ. ನಮ್ಮ ತಾತ ಮುತ್ತಾತನ ಕಾಲದವಳಿಂದ ನಾವು ಕೇಳ್ತಾ ಇದ್ದೀವಿ, ಧರ್ಮಸ್ಥಳ ಅಂತ ಧರ್ಮ ರಕ್ಷಿತೋ ಅಂತ. ನಾವು ಧರ್ಮ ಉಳಿಬೇಕಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ನಮ್ಮ ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ಊಡಿ ವಿಜಯ್ ಕುಮಾರ್ ಅವರ ಪರವಾಗಿ ಸುಮಾರು ಒಂದು 7,000 ಜನ ನಾವು ನನ್ನೆ ಚಲೋ ಮಾಡಿ ಇಲ್ಲಿ ಬಂದಿದ್ದೀವಿ. ಯಾಕಂದರೆ ಇಲ್ಲಿ ಜಾಗ ಸ್ಥಳ ಉಳಿಲಿ, ದೇವಸ್ಥಾನ ಧರ್ಮ ಉಳಿಲಿ, ಇದೇ ಥರ ಉಳ್ಕೊಂಡು ನಮ್ಮ ಮಕ್ಕಳ ತರಾಂತರಕ್ಕೋದಿ ಹಿಂಗೆ ನಡ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ. ನಿಮಗೆ ಯಾವ ರೀತಿ ಧಾರ್ಮಿಕವಾಗಿ ಧಕ್ಕೆ ಆಗಿದೆ ಅಂತ ಇಲ್ಲಿ? ಇದು ಈ ಪುರಾತನ ಕಾಲದಿಂದ ಅಜ್ಜ ಮುತ್ತಜ್ಜನ ಕಾಲದಿಂದ ಬಂದಿರತಕ್ಕಂಥದ್ದು. ಧರ್ಮ ಅಂತ ಉಳಿದಿರೋದು ಅನ್ನದಾಸೋಹವಾಗಲಿ ಅಥವಾ ಇದನ್ನು ಸಹಿಸಿದಂಥ ವ್ಯಕ್ತಿಗಳು ಈ ಇದ್ರ ಬಗ್ಗೆ, ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋಂಥ ವ್ಯಕ್ತಿಗಳು ಯಾರೇ ಇದ್ದರೂ ಸಹ ಮುಂದೆ ಈ ದೇವಸ್ಥಾನದ ಮುಂದೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ದೇವಸ್ಥಾನ ಇವತ್ತು ಜಯಶೀಲಾಗಿ ಎಲ್ಲ ಇದರಿಂದನೂ ಜಯಶೀಲಾಗಿ ಬಂದಿದೆ. ಮುಂದಿನೂ ಇದೇ ಥರನೇ ನಡ್ಕೊಂಡು ಹೋಗುತ್ತೆ. ಮತ್ತು ಇದಕ್ಕೆ ಯಾವ ಕಿಡಿಗೇಡಿಗಳು ಏನೇ ಮಾಡಿದರೂ ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈ ನಮ್ಮಂಥವ್ರು ಎಷ್ಟೇ ಜನ ಇದಾದರೂ ಸಹ ಈ ಧರ್ಮಸ್ಥಳನಾಗಿಯೇ ಉಳ್ಕೊಂಡು ಹೋಗಿರುತ್ತೆ ಅಂಥೇಳಿ ನನ್ನ ಅಭಿಪ್ರಾಯ ಇದೆ. ಧರ್ಮಸ್ಥಳ ಸನಾತನ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ಧರ್ಮ ಇದು. ಹಿಂದೂ ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ. ಹಾಗೂ ಇಲ್ಲಿ ಏನು ಕಿಡಿಗೇಡಿಗಳು ಇದರ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು, ಮರಣದಂಡನೆ ಶಿಕ್ಷೆ ಆಗಬೇಕು ಅವರಿಗೆ. ಈ ಧರ್ಮಸ್ಥಳ ಶಾಶ್ವತವಾಗಿ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಕಾಲಕ್ಕೂ ಸಹ ಇದು ಮಾದರಿಯಾಗಿ ಎಲ್ಲರಿಗೂ ಸರಿಸಮಾನವಾಗಿ ಇರಬೇಕು ಅನ್ನೋದು ನನ್ನ ಅಭಿಲಾಷೆ. ಕಂಡಿಡಿದು ಅವ್ರು ಯಾರು ಈ ಥರ ಅವಹೇಳನ ಮಾಡ್ತಾರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ನಮ್ಮ ಕಾನೂನು ಕೊಡಬೇಕಾಗಿ ವಿನಂತಿಸ್ಕೊಳ್ತೇವೆ. ನಾವೇನು ಹೇಳ್ತೀರಿ ಸರ್ ಈ ಬಗ್ಗೆ? ನಮ್ಮ ಮೊದಲಿಂದಲೂ ಪುರಾತನ ಕಾಲದಿಂದಲೂ ನಮ್ಮ ಹಿಂದಿನ ಕಾಲದಿಂದಲೂ ಇರಾಗಿ ಬಂದಿದೆ. ಅದರಿಂದ ಧರ್ಮ ಉಳಿಸ್ಬೇಕು ಮತ್ತು ಕಾಪಾಡಬೇಕು. ಅದೇ ರೀತಿ ಎಲ್ಲ ಇದಕ್ಕೂ ಒಳ್ಳೇದಾಗಬೇಕು, ಮೊದಲಿಂದ ಹೆಂಗಿರಬೇಕು ಅಂತ ಹೇಳ್ತೀನಿ. ತಾವೇನು ಹೇಳ್ತೀರಿ? ನಾವು ಕೋಲಾರ ಜಿಲ್ಲೆ ಮಾಲೂರಿಂದ ಬಂದಿದ್ದೀವಿ. ಧರ್ಮಸ್ಥಳ ಚಲೋ ಅಂತೇಳಿ ಒಂದು ಇದರಿಂದ ಬಂದಿದ್ದೀವಿ. ಹಿಂದೂ ಧರ್ಮ ಉಳಿಬೇಕು, ಧರ್ಮಸ್ಥಳ ಉಳಿಬೇಕು, ಯಾವುದೇ ಅವಹೇಳನಕಾರಿ ಹೇಳಿಕೆಗಳು ಕೊಡಬಾರ್ದು ಅಂಥವ್ರನ್ನ ಖಂಡಿಸ್ಬೇಕು. ಕಾನೂನು ಪ್ರಕಾರ ಧರ್ಮಸ್ಥಳ ಉಳಿಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ತಾವೇನು ಹೇಳ್ತೀರಿ ಸರ್ ಈ ಬಗ್ಗೆ? ನಮಸ್ಕಾರ, ನನ್ನ ಹೆಸರು ಸುಬ್ಬಣ್ಣ, ಕೋಲಾರ ಜಿಲ್ಲೆ ಮಾಲೂರು ತಾಲೂಕು. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಅಪಪ್ರಚಾರಗಳು ತುಂಬ ಮಾಡ್ತಾ ಇದ್ದಾರೆ. ನಮ್ಮ ತಾತ ಮುತ್ತಾತನ ಕಾಲದವಳಿಂದ ನಾವು ಕೇಳ್ತಾ ಇದ್ದೀವಿ, ಧರ್ಮಸ್ಥಳ ಅಂತ ಧರ್ಮ ರಕ್ಷಿತೋ ಅಂತ. ನಾವು ಧರ್ಮ ಉಳಿಬೇಕಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ನಮ್ಮ ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ಊಡಿ ವಿಜಯ್ ಕುಮಾರ್ ಅವರ ಪರವಾಗಿ ಸುಮಾರು ಒಂದು 7,000 ಜನ ನಾವು ನನ್ನೆ ಚಲೋ ಮಾಡಿ ಇಲ್ಲಿ ಬಂದಿದ್ದೀವಿ. ಯಾಕಂದರೆ ಇಲ್ಲಿ ಜಾಗ ಸ್ಥಳ ಉಳಿಲಿ, ದೇವಸ್ಥಾನ ಧರ್ಮ ಉಳಿಲಿ, ಇದೇ ಥರ ಉಳ್ಕೊಂಡು ನಮ್ಮ ಮಕ್ಕಳ ತರಾಂತರಕ್ಕೋದಿ ಹಿಂಗೆ ನಡ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ. ನಿಮಗೆ ಯಾವ ರೀತಿ ಧಾರ್ಮಿಕವಾಗಿ ಧಕ್ಕೆ ಆಗಿದೆ ಅಂತ ಇಲ್ಲಿ? ಇದು ಈ ಪುರಾತನ ಕಾಲದಿಂದ ಅಜ್ಜ ಮುತ್ತಜ್ಜನ ಕಾಲದಿಂದ ಬಂದಿರತಕ್ಕಂಥದ್ದು. ಧರ್ಮ ಅಂತ ಉಳಿದಿರೋದು ಅನ್ನದಾಸೋಹವಾಗಲಿ ಅಥವಾ ಇದನ್ನು ಸಹಿಸಿದಂಥ ವ್ಯಕ್ತಿಗಳು
ಈ ಇದ್ರ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋಂಥ ವ್ಯಕ್ತಿಗಳು ಯಾರೇ ಇದ್ದರೂ ಸಹ ಮುಂದೆ ಈ ದೇವಸ್ಥಾನದ ಮುಂದೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ದೇವಸ್ಥಾನ ಇವತ್ತು ಜಯಶೀಲಾಗಿ ಎಲ್ಲ ಇದರಿಂದನೂ ಜಯಶೀಲಾಗಿ ಬಂದಿದೆ. ಮುಂದಿನೂ ಇದೇ ಥರನೇ ನಡ್ಕೊಂಡು ಹೋಗುತ್ತೆ. ಮತ್ತು ಇದಕ್ಕೆ ಯಾವ ಕಿಡಿಗೇಡಿಗಳು ಏನೇ ಮಾಡಿದರೂ ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈ ನಮ್ಮಂಥವ್ರು ಎಷ್ಟೇ ಜನ ಇದಾದರೂ ಸಹ ಈ ಧರ್ಮಸ್ಥಳನಾಗಿಯೇ ಉಳ್ಕೊಂಡು ಹೋಗಿರುತ್ತೆ ಅಂಥೇಳಿ ನನ್ನ ಅಭಿಪ್ರಾಯ ಇದೆ. ಧರ್ಮಸ್ಥಳ ಸನಾತನ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ಧರ್ಮ ಇದು. ಹಿಂದೂ ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ. ಹಾಗೂ ಇಲ್ಲಿ ಏನು ಕಿಡಿಗೇಡಿಗಳು ಇದರ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು, ಮರಣದಂಡನೆ ಶಿಕ್ಷೆ ಆಗಬೇಕು ಅವರಿಗೆ. ಈ ಧರ್ಮಸ್ಥಳ ಶಾಶ್ವತವಾಗಿ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಕಾಲಕ್ಕೂ ಸಹ ಇದು ಮಾದರಿಯಾಗಿ ಎಲ್ಲರಿಗೂ ಸರಿಸಮಾನವಾಗಿ ಇರಬೇಕು ಅನ್ನೋದು ನನ್ನ ಅಭಿಲಾಷೆ.